ಗ್ರೀನ್ ಮ್ಯಾಟ್ನ 2 ತರಿಸಿದ್ದೆ. ಅದಾದಮೇಲೆ ಇವಾಗಲೇ ತರಿಸ್ತಾ ಇರೋದು ನಾವು ಕಾಟನ್ಸ್ ಏನೇನಿದೆ ಅಲ್ಲ ಅದನ್ನೆಲ್ಲ ನೋಡ್ಬೋದು. ಇದು ಬಂದು 12x12 ಚೆನ್ನಾಗಿದೆ. ಆ್ಯಂಡ್ ಇದು ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ಮೀಶೋ ಪಾರ್ಟ್ 2. ಆ್ಯಂಡ್ ಇದೆಲ್ಲ ಬಂದು ಗ್ರೋ ಬ್ಯಾಗ್ಸ್ ಅಂದರೆ ಗಾರ್ಡನ್ಗೆ ಸಂಬಂಧಪಟ್ಟಿರೋ ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನೂ ಕೆಲವೊಂದೆಲ್ಲ ಬರಬೇಕು. ಅದು ಬಂದ ಮೇಲೂ ಕೂಡ ಮಾಡೋಣ. ಅದು ಬ್ಲಾಗಲ್ಲಿ ಹಾಕ್ತೀನಿ, ಡೈಲಿ ಬ್ಲಾಗ್ಸಲ್ಲಿ. ಅದು ಯೂಸ್ ಆಗುತ್ತಾ ಇಲ್ವಾ ಅಂತ ನಂಗೆ ಗೊತ್ತಿಲ್ಲ, ನೋಡೋಣ, ಬಂದ ಮೇಲೆ ಹೇಳ್ತೀನಿ. ಆ್ಯಂಡ್ ಇವಾಗ ಗಾರ್ಡನ್ಗೆ ಅಂತ ಏನೇನೆಲ್ಲ ತರಿಸಿದ್ದೀನಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬಂದು ಈ ಗ್ರೀನ್ ಮ್ಯಾಟು ತುಂಬ ದಿವಸ ಆದಮೇಲೆ ಗ್ರೀನ್ ಮ್ಯಾಟ್ ತೊಗೊಂಡಿದ್ದೀನಿ. ಇದು ಒಂದು ಫುಲ್ಲು ಉದ್ದ ಬರುತ್ತೆ, ಚೆನ್ನಾಗಿದೆ. ನಾನು ಆಲ್ರೆಡಿ ಓಪನ್ ಮಾಡಿ ನೋಡಿದೆ. ಇದರಲ್ಲಿ ಏನಂದರೆ ನಾನು ಇದಕ್ಕೆ 200 ಏನೋ ಕೊಟ್ಟೆ ಅಂತ ಅನಿಸುತ್ತೆ ಈ ಮ್ಯಾಟ್ಗೆ. ಇದರಲ್ಲಿ ನೀವು 4 ಮ್ಯಾಟ್ ಥರ ಮಾಡ್ಕೋಬೋದು. ಫುಲ್ ಲೆಂತ್ ಇದೆ. ನೀವು ಬೇಕಾದರೆ ಮ್ಯಾಟ್ ಆಗಿ ಕೂಡ ಇದನ್ನು ಯೂಸ್ ಮಾಡ್ಬೋದು. ನಾನು ಸ್ವಲ್ಪ ಕಿಟಕಿಗಳಲ್ಲಿ ಪೇಂಟ್ ಎಲ್ಲ ಹೋಗ್ಬಿಟ್ಟಿದೆ, ಹಾಗಾಗಿ ಅದಕ್ಕೆಲ್ಲ ಸ್ವಲ್ಪ ಹಾಕದ ಅಂತ ಹೇಳ್ಬಿಟ್ಟು ತರಿಸಿದ್ದು. ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ದೆ, ಹಾಗಾಗಿ ತರಿಸಿದೆ. ಸೊ ಈ ಥರ ಉದ್ದ ಬರುತ್ತೆ ನಿಮ್ಗೆ. ಇದರಲ್ಲಿ ಈ ಥರ ನೀವು 4 ಈ ಥರ ಬಾಕ್ಸ್ ಟೇಪಲ್ಲಿ ನೋಡಿ, ಈ ಥರ ಬಾಕ್ಸ್ ಟೇಪಲ್ಲಿ 4 ಮ್ಯಾಟ್ನ ನೀವು ಮಾಡ್ಕೋಬೋದು. ಆರಾಮಾಗಿ 4 ಮ್ಯಾಟ್ ಆಗುತ್ತೆ. ನೋಡ್ರೆ ನೀವೇನಾದರೂ ಕಟ್ ಮಾಡಿದ್ರೆ 4 ಮ್ಯಾಟ್ ಕರೆಕ್ಟಾಗಿ ಆಗುತ್ತೆ ಸೈಜ್ ವೈಸ್ ನೀವು ನೋಡಿದ್ರೆ. ಸೊ ನಾನು ಇದನ್ನು ಕಟ್ ಮಾಡಿಬಿಟ್ಟು ವಿಂಡೋಸ್ಗೆ ಮತ್ತು ಕೆಲವೊಂದು ಕಡೆ ಎಲ್ಲ ಸ್ಪೇಸ್ ಹಂಗೆ ಇತ್ತು. ಸೊ ಸ್ವಲ್ಪ ಇದ್ರಾಗ ಕಾಣಿಸ್ತಾ ಇತ್ತು ಅಂತ ಹೇಳ್ಬಿಟ್ಟು ಗ್ರೀನ್ ಮ್ಯಾಟ್ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ತರಿಸಿದ್ದೀನಿ. ಇದು ಅಷ್ಟೇ 200 ಒಳಗೇನೆ ತರಿಸಿರೋದು. ಸಖತ್ ಉದ್ದ ಬಂದಿದೆ, ಕ್ವಾಲಿಟಿ ವೈಸ್ ಕೂಡ ತುಂಬ ಚೆನ್ನಾಗಿದೆ. ಒಂದು ಸತಿ ನಾನು ಗ್ರೀನ್ ಮ್ಯಾಟ್ನ 2 ತರಿಸಿದ್ದೆ. ಅದಾದಮೇಲೆ ಇವಾಗಲೇ ತರಿಸ್ತಾ ಇರೋದು ನಾನು ಗ್ರೀನ್ ಮ್ಯಾಟು. ಫುಲ್ ಲೆಂತ್ ಬರುತ್ತೆ, ಇದು ಫುಲ್ ಉದ್ದ ಬರುತ್ತೆ. ಪ್ರೈಸ್ ಓಕೆ ಕೊಡ್ಬೋದು ಅಂತ ಅನ್ನಿಸ್ತು, ಯಾಕಂದರೆ ಈಚೆ ಕಡೆಗಿಂತ ಆನ್ಲೈನಲ್ಲಿ ಸ್ವಲ್ಪ ಬೆಟರ್. ಒಂದು 10, 20, 30 ಆ ಥರ ಹೆಚ್ಚು ಕಮ್ಮಿ ಇರುತ್ತೆ. ಓಕೆ ಕೊಡ್ಬೋದು. ಗ್ರೀನ್ ಮ್ಯಾಟ್ ಯಾರಾದರೂ ನೋಡ್ತಾ ಇದ್ದರೆ ಸೊ ತೊಗೊಳ್ಳಿ, ಯಾರಿಗಾದ್ರೂ ಬೇಕು ಅಂದರೆ ಚೆನ್ನಾಗಿದೆ. ನಾನು ಇದನ್ನು ಕಟ್ ಮಾಡಿಬಿಟ್ಟು ಹಾಕಿ ನಾನು ವಿಡಿಯೋ ಆಗಿದ್ರೆ ಇದರಲ್ಲಿ ಹಾಕ್ತೀನಿ. ಇದರಲ್ಲಿ ಹಾಕೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ನನ್ನ ಡೈಲಿ ಬ್ಲಾಗ್ಸಲ್ಲಿ ಬರುತ್ತೆ ಯಾವ ಥರ ಇದನ್ನು ಸೆಟ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಹಾಕ್ತೀನಿ. ಸಿಕ್ಕಾಪಟ್ಟೆ ಬಿಸಿಲು, ಸ್ವೆಟ್ ಆಗ್ತಾಯಿದೆ. ಇದು ನೆಕ್ಸ್ಟ್ ಬಂದ್ಬಿಟ್ಟು ನಾನು ತುಂಬ ದಿವಸದಿಂದ ಕಿಚನ್ಗೆ ಈ ಥರ ಪುಟ್ಟದಾಗಿರೋ ತಗೋಬೇಕು ಅನ್ಕೋತಾ ಇದ್ದೆ. ಇದು ಬಂದು ಸ್ಟೇನ್ಲೆಸ್ ಸ್ಟೀಲ್ ಗೀ ಪಾಟ್ ಅಂತ ಹೇಳ್ಬಿಟ್ಟು ಕರೀತಾರೆ. ಪ್ಯಾಕ್ ಆಫ್ 2 ಬಂದಿದೆ. ಜಸ್ಟ್ 150 ರುಪೀಸ್ ನಾನು ಪೇ ಮಾಡಿರೋದು. ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ನಾನು ಹಾಕಿದ್ದೆ, ಬಂದಾಗಲೇ ಹಾಕಿದ್ದೆ. ಸೊ ಈ ಥರ ಬರುತ್ತೆ. ಎಷ್ಟು ಕ್ಯೂಟಾಗಿದೆ ಅಲ್ಲ. ಅಂದರೆ ನಾವು ತುಪ್ಪ ಎಲ್ಲ ಅವಾಗವಾಗ ಬೆಣ್ಣೆ ಆದಾಗ ಕಾಯಿಸ್ತಾ ಇರ್ತೀವಲ್ಲ, ಅದನ್ನು ನಾವು ಇದನ್ನು ಹಾಕ್ಕೊಬೋದು. ಇದರಲ್ಲಿ ಹಾಕ್ಕೊಂಡು ನಾವು ಜಸ್ಟ್ ಹಾಗೆ ಇದರಲ್ಲಿ ಸ್ಪೂನ್ ಕೂಡ ಕೊಟ್ಟಿದ್ದಾರೆ ನೋಡಿ. ಜಸ್ಟ್ ಇದನ್ನು ಓಪನ್ ಮಾಡಿಬಿಟ್ಟು ಈ ಸ್ಪೂನಲ್ಲಿ ಹಾಕ್ಕೊಳ್ಳೋದು. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಎಷ್ಟು ಕ್ಯೂಟಾಗಿದೆ ಗೊತ್ತಾ. ನಾನು ತುಂಬ ದಿವಸದಿಂದ ತೊಗೋಬೇಕು ಅಂದ್ಕೊಂಡು ಇವತ್ತು ನಾನು 150 ರುಪೀಸ್ ಕೊಟ್ಬಿಟ್ಟು, ಅಂದರೆ ಫ್ರೀ ಆಫರ್ ಥರ ಇತ್ತು, ಹಾಗಾಗಿ 150ಗೆ 2. ನೀವು ಸಿಂಗಲ್ ತೊಗೊಂಡ್ರೆ 150, ಬಟ್ ಇವಾಗ ಆಫರ್ ಏನೋ ಇರೋದ್ರಿಂದ 2 ತೊಗೊಂಡ್ರೆ 150 ಅನ್ನೋ ಥರ ಇತ್ತು. ನಾನು ಡಿಮಾರ್ಟಲ್ಲಿ ಕೂಡ ನೋಡಿದೆ ಇದನ್ನು, ಅದು ಕೂಡ ಅಷ್ಟೇ ಇತ್ತು. 150 ರುಪೀಸ್ಗೆ ಒಂದಿತ್ತು, 160 ರುಪೀಸ್ ಏನೋ ಒಂದು. ಸೊ ಆನ್ಲೈನಲ್ಲಿ ನನಗೆ 2 ಸಿಕ್ತು. ಈ ಥರ ಬಾಕ್ಸಲ್ಲಿ ಹಾಕಿ ಕಳಿಸಿದ್ದಾರೆ. ಆ್ಯಂಡ್ ನಿಮಗೂ ಏನಾದರೂ ಮನೇಲಿ ತುಪ್ಪ, ಆಮೇಲೆ ಜೇನುತುಪ್ಪ, ಆಮೇಲೆ ಎಣ್ಣೆ ಪುಡಿಗಳೇನಾದರೂ ಹಾಕ್ಕೊಂಡು ಯೂಸ್ ಮಾಡೋದಕ್ಕೆ ವಿತ್ ಸ್ಪೂನ್ ಇರೋದು ಯಾರಾದರೂ ನೋಡ್ತಾ ಇದ್ದರೆ ತೊಗೋಬೋದು. ಆ್ಯಂಡ್ ಸಖತ್ ಕ್ಯೂಟಾಗಿದೆ. ಮನೇಲಿ ಈ ಥರ ಸ್ಟೀಲ್ ಐಟಮ್ಸ್ ಎಲ್ಲ ಈ ಥರ ಇರೋದೆಲ್ಲ ತುಂಬಾ ಇಷ್ಟ ಆಗುತ್ತೆ ನನಗೆ. ಸೊ ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ. ನಿಮ್ಗೆ ಏನಾದ್ರು ಬೇಕು ಅಂದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ತೊಗೊಳ್ಳಿ. ಪಾಟು ಇದು ದೇವ್ರ ಮನೆ ಹತ್ರ ರಿಯಲ್ ಪ್ಲ್ಯಾಂಟ್ಸ್ಗಳನ್ನೆಲ್ಲ ಹಾಕಬೇಕು ಅಂತ ಹೇಳ್ಬಿಟ್ಟು ನಾನು ಪಾಟ್ಗಳನ್ನ ತರಿಸಿರೋದು. ವೈಟ್ ಕಲರ್ ಪ್ಲ್ಯಾಂಟ್ ಇದು ಪಾಟ್. ವೈಟ್ ಕಲರ್ ಪಾಟ್ ಬರುತ್ತೆ 2. ಸ್ವಲ್ಪ ಚೆನ್ನಾಗಿರೋ ಪ್ಲ್ಯಾಂಟ್ಸ್ಗಳನ್ನ ಹಾಕಿ ದೇವ್ರ ಮನೆ ಹತ್ರ ಇಡೋದಕ್ಕೆ ಅಂತ ಹೇಳ್ಬಿಟ್ಟು, ಇಲ್ಲ ಮನಿ ಪ್ಲ್ಯಾಂಟು, ಇಲ್ಲ ಇನ್ನೂ ಕೆಲವೊಂದಿಷ್ಟೆಲ್ಲ ನೋಡ್ಕೊಂಬಂದಿದ್ದೀನಿ. ಊರಿಗೆ ಹೋಗ್ತೀನಲ್ಲ ಅವಾಗೆಲ್ಲ ತೊಗೊಂಡು ಬರ್ತೀನಿ ಪ್ಲ್ಯಾಂಟ್ಗಳು. ಆ್ಯಂಡ್ ತುಂಬ ಚೆನ್ನಾಗಿ ಇಲ್ಲೆಲ್ಲ ಗಾರ್ಡನಿಂಗ್ ಎಲ್ಲ ಮಾಡೋಣ ಅಂತ, ಯಾಕಂದರೆ ಇಷ್ಟು ದಿವಸ ಮಾಡೋಕ್ಕಾಗಿರಲಿಲ್ಲ.
ಸೊ ಹಾಗಾಗಿ ಅಟ್ಲೀಸ್ಟ್ ಇನ್ಮೇಲಾದರೂ ತುಂಬಾ ಇಲ್ಲೆಲ್ಲ ಗಲೀಜಾಗ್ತಾಯಿತ್ತು, ಸತ್ತೆ ಬೆಳೀತಾಯಿತ್ತು. ಅದ್ರ ಬದಲು ಗಿಡಗಳು ಹಾಕಿದ್ರೆ ಅಟ್ಲೀಸ್ಟ್ ಗಿಡಗಳಾದರೂ ಬೆಳೆಯುತ್ತೆ, ಹೂವು ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅದನ್ನು ಬೆಳೆಸೋ ಬದಲು ಹೂವುಗಳಾದರೂ ಬೆಳೆಸೋಣ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಸಿದ್ದೀನಿ. ಸೊ ಅದನ್ನು ಕೂಡ ವೀಡಿಯೋಸ್ ಬರುತ್ತೆ ನಿಮಗೆ. ಆ್ಯಂಡ್ ಸೊ ಇದು ಮನೆ ಒಳಗಡೆ ಅಂತ ಹೇಳ್ಬಿಟ್ಟು ನಾನು ತೊಗೊಂಡಿದ್ದೀನಿ. ವೈಟ್ ಕಲರು ಹೋಲ್ ಮಾಡಬೇಕು. ಹೋಲ್ ಮಾಡೋಕ್ಕೆ ಇಲ್ಲಿ ಕೊಟ್ಟಿದ್ದಾರೆ 3 ಸೈಡು. ಸೊ ಹೋಲ್ ಮಾಡಿ ಇದಕ್ಕೆ ಯಾವ ಪ್ಲ್ಯಾಂಟ್ ಹಾಕ್ತೀನಿ ಅಂತ ತೋರಿಸ್ತೀನಿ. ಚೆನ್ನಾಗಿದೆ. ಜಸ್ಟ್ 160 170 ತೊಗೊಂಡಿರ್ಬೋದು. ನಿಮಗೆ ಇದಕ್ಕಿಂತ ದೊಡ್ಡದು ಕೂಡ ಬರುತ್ತೆ, ಅದು 200 ಮೇಲೆ ಇರುತ್ತೆ. ನಾನು ಇದು ಓಕೆ ಅಂತ ಅನ್ನಿಸ್ತು, ಹಾಗಾಗಿ ಇದೆರಡು ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದಿದ್ದು ದಿವಾನಾಗೆ ಪಿಲ್ಲೋಸ್ ಬೇಕಾಗಿತ್ತು. ಚಿಕ್ಕ ಚಿಕ್ಕ ಪಿಲ್ಲೋಸ್ಗಳು ಒಂದು ಬೇಕಾಗಿತ್ತು. ಅಲ್ಲಿ ಸ್ವಲ್ಪ ಎಂಟಿಯಾಗಿ ಕಾಣಿಸ್ತಾ ಇತ್ತು, ಹಾಗಾಗಿ ಪಿಲ್ಲೋಸ್ಗಳನ್ನ ನಾನೇ ರೆಡಿ ಮಾಡೋಣ ಅಂತ ಅಂದ್ಕೊಂಡೆ. ಅದಕ್ಕೆ ಪಿಲ್ಲೋಸ್ ರೆಡಿ ಮಾಡ್ಬೋದು, ಕವರ್ಗಳು ಬೇಕಲ್ಲ ಅಂತ ಹೇಳ್ಬಿಟ್ಟು ಈ ಥರ ಕಲರ್ ಕಾಂಬಿನೇಷನಲ್ಲಿ ವೈಟ್, ಬ್ಲೂ, ಬ್ರೌನು ಈ ಥರ ಕಾಂಬಿನೇಷನ್ ಪಿಲ್ಲೋ ಕವರ್ಸ್ಗಳನ್ನ ತರಿಸಿದ್ದೀನಿ. ಈ ಥರ ಬರುತ್ತೆ ಚಿಕ್ಸು. ತುಂಬಾ ಕಾಟನ್ಸ್ ಎಲ್ಲ ಇದ್ದಾವೆ, ಗೊಂಬೆಗಳಿಂದೆಲ್ಲ ತೆಗ್ದಿರೋದೆಲ್ಲ ಎತ್ತಿಟ್ಬಿಟ್ಟಿದ್ದೀನಿ. ದಿಂಬ್ಗಳೆಲ್ಲ ಇತ್ತು, ಹಾಗಾಗಿ ಅದನ್ನೆಲ್ಲ ಬಿಸಿಲಿಗೆ ಹಾಕ್ಬಿಟ್ಟು ಇದ್ರೊಳಗೆಲ್ಲ ಫಿಲ್ ಮಾಡಿಬಿಟ್ಟಿಟ್ರೆ ಚೆನ್ನಾಗಿ ಕಾಣಿಸುತ್ತೆ. ಅದೊಂದು ಕಾರ್ನರಲ್ಲಿ ನೀಟಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಪಿಲ್ಲೋಸ್ ಕವರ್ ತರಿಸಿ. ಇದು ಬಂದು ಕಾಟನ್ ಮೆಟೀರಿಯಲ್ ಆಗಿರುತ್ತೆ. ಸೊ ಕಾಟನ್ ಮೆಟೀರಿಯಲ್ ಆಗಿರೋದ್ರಿಂದ ಎಲ್ಲೂ ಕೂಡ ಡ್ಯಾಮೇಜ್ ಆಗೋದು ಮತ್ತು ಸ್ಟಿಚಸ್ ಓಪನ್ ಆಗಿರೋದು ಏನಿಲ್ಲ. ಸೊ ಇಲ್ಲಿ ಜಿಪ್ ಇದೆ, ಆರಾಮಾಗಿ ನಾವು ಇದಕ್ಕೆ ನಾವು ಕಾಟನ್ಸ್ ಏನೇನಿದೆ ಅಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ನೀಟಾಗಿ ಜಿಪ್ ಮಾಡಿಬಿಟ್ರೆ ಆಗೋಯ್ತು. ಇದನ್ನು ಕೂಡ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತೆಲ್ಲ ಫಿಲ್ ಮಾಡಿಬಿಟ್ಟು ತೋರಿಸ್ತೀನಿ. ಇದು ಈ ಥರ ಪ್ಯಾಕ್ ಆಫ್ 5 ಬಂದಿದೆ. ಈ ಥರ ಬಾಕ್ಸ್ ಟೈಪ್ ಬರುತ್ತಲ್ಲ, ಬಾಕ್ಸ್ ಟೈಪ್ ಪಿಲ್ಲೋ ಬಂದ್ಬಿಟ್ಟು 5 ಬಂದಿದೆ. ಆಮೇಲೆ ರೌಂಡ್ ಶೇಪ್ ಬರುತ್ತೆ ನೋಡಿ, ಆ ಕಡೆ ಈ ಕಡೆ ಇಡೋದು, ಅದು 2 ಬಂದಿದೆ. ಅದು ಕೂಡ ಅಷ್ಟೇ, ಅದಕ್ಕೆ ದಾರ ಕೊಟ್ಟಿದ್ದಾರೆ. ಈ ಥರ ಬರುತ್ತೆ. ಇದಕ್ಕೆ ಫುಲ್ ಫಿಲ್ ಮಾಡಬೇಕು. ಫಿಲ್ ಮಾಡಿಬಿಟ್ಟು ಈ ದಾರ ಹಾಕಿ ಎಳೆದ್ರೆ ರೌಂಡ್ ಶೇಪಲ್ಲಿ ಆಗುತ್ತೆ. ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದು ಪ್ಯಾಕ್ ಆಫ್ 2, ಒಂದೇ ಕಲರ್ ಕಾಂಬಿನೇಷನ್. ಯಾಕಂದರೆ ಬ್ಲೂ, ವೈಟು ಇದು ಎಲ್ಲ ಥರ ಕೂಡ ಬ್ಲ್ಯಾಂಕೆಟ್ಗಳನ್ನ ಮ್ಯಾಚ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ಇದನ್ನು ತರಿಸಿರೋದು. ಚೆನ್ನಾಗಿದೆ. ಇದು ಕೂಡ 130 ರುಪೀಸ್ ಏನೋ ಆಯಿತು ಅನಿಸುತ್ತೆ, 130 ಇಲ್ಲ 140 ಅಷ್ಟೇ. ಚೆನ್ನಾಗಿದೆ. ಈ ಥರದ್ದು ನೋಡ್ಬಿಟ್ಟು ತರಿಸ್ಬೇಕು. ಫುಲ್ಲು ಕಾಟನ್ದೇ ಇದೆ. ಸೊ ಚೆನ್ನಾಗಿದೆ. ಇನ್ನೊಂದು ತರಿಸಿದ್ರೆ ನಾವು ಇದನ್ನು ಒಗೆಯೋಕ್ಕಾಗ್ದಾಗ ಇನ್ನೊಂದು ಹಾಕ್ಬೋದು. ನೋಡೋಣ ಇನ್ನೊಂದು ಯಾವಾಗಾದ್ರೂ ಆದರೆ ಚೆನ್ನಾಗಿರೋದು ಅದು ಹುಡುಕ್ಬಿಟ್ಟು ತರಿಸ್ತೀನಿ. ಎಷ್ಟು ಚೆನ್ನಾಗಿದೆ ಅದು, ಒಂಥರ ಸಾಫ್ಟಾಗಿ. ಇದು ಹಾರ್ಟ್ ಟೈಪ್ ಬರುತ್ತೆ. ಅದು ಖಾಲಿ ಕಾಣಿಸ್ತಾ ಇತ್ತಲ್ಲ ಅಂತ ಹೇಳ್ಬಿಟ್ಟು ಇದನ್ನು ತರಿಸಿದ್ದೀನಿ. ಇದರ ಲೆಂತ್ ಬರುತ್ತೆ ಈ ಥರ. ಚೆನ್ನಾಗಿದೆ. ಬರೀ ಫುಲ್ಲು ಸ್ಕ್ರೀನ್ ಹಾಕೋ ಬದಲು ಈ ಥರ ಚೆನ್ನಾಗಿ ಕಾಣಿಸುತ್ತೆ ಅನಿಸ್ತು, ಅದಕ್ಕೆ ತರಿಸ್ದೆ. ಇದು ಜಸ್ಟ್ 130 ರುಪೀಸ್ ಏನೋ ಅನಿಸುತ್ತೆ. 130 ರುಪೀಸ್ ಒಳಗೆ ಬರುತ್ತೆ. ಇದು ಏನಿದೆ ನೋಡಿ, ಇದೆಲ್ಲ ಫುಲ್ ಸಾಫ್ಟಾಗಿದೆ ಬಟ್ಟೆ. ಆದರೆ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಹಾರ್ಟ್ ಥರ ಕೊಟ್ಟಿದ್ದಾರೆ. ಲೆಂತ್ ಫುಲ್ ಉದ್ದ ಬರುತ್ತೆ ಬಿಡಿ, ಡೋರ್ಗಿಂತ ಉದ್ದ ಬರುತ್ತೆ. ನೀವು ಬೇಕಾದರೆ ಕೆಲವು ಕಡೆ ಎಲ್ಲ ಹಾಲ್ ಮಧ್ಯದಲ್ಲಿ ಇರುತ್ತೆ ನೋಡಿ, ಆರ್ಚ್ ಟೈಪಲ್ಲೆಲ್ಲ ಇರುತ್ತಲ್ಲ, ಆ ಥರದಕ್ಕೆಲ್ಲ ಇದನ್ನು ಹಾಕ್ಕೊಳ್ಬೋದು. ಚೆನ್ನಾಗಿದೆ. ಜಸ್ಟ್ 130 ರುಪೀಸ್ ಏನೋ ಪೇ ಮಾಡಿರೋದಷ್ಟೇ. ಚೆನ್ನಾಗಿದೆ. ಇನ್ನೂ ಡಿಫ್ರೆಂಟಾಗಿ ಸಿಗುತ್ತೆ ನಿಮಗೆ. ಆರ್ಚ್ ಮಧ್ಯದಲ್ಲೆಲ್ಲ ಹಾಕ್ಕೊಳ್ಳೋದಕ್ಕೆ, ಡೋರ್ಗೆಲ್ಲ ಹಾಕೋದಕ್ಕೆ, ಆ ಥರದಕ್ಕೆಲ್ಲ ಸಿಗುತ್ತೆ. ನಾನು ಜಸ್ಟ್ ಇದೊಂದು ತೊಗೊಂಡೆ ಡೋರ್ಗೆ ಹಾಕೋದಾ ಅಂತ ಹೇಳ್ಬಿಟ್ಟು. ಅಂದರೆ ಬರ್ತಾ ಇದ್ದಂಗೆ ಅದು ಕಾಣಿಸುತ್ತೆ, ಹಾಗಾಗಿ ಅಟ್ಲೀಸ್ಟ್ ಅದೊಂಚೂರು ಪಾರ್ಟ್ ನೀಟಾಗಿ ಇದಾಗಲಿ ಅಂತ ಹೇಳ್ಬಿಟ್ಟು ಇದನ್ನು ತರಿಸ್ದೆ. ಚೆನ್ನಾಗಿದೆ. ಪಿಂಕ್ ಕಲರಲ್ಲಿ ತರಿಸಿದ್ದೀನಿ. ಇದರಲ್ಲಿ ನಿಮಗೆ ಕಲರ್ ಕಾಂಬಿನೇಷನ್ ಕೂಡ ಇದೆ. ಬ್ಲೂ ಇದೆ, ಆರೆಂಜ್ ಇದೆ, ಗ್ರೀನ್ ಇದೆ, ಲೈಟ್ ಬ್ಲೂ, ಈ ಥರದ್ದೆಲ್ಲ ಇದೆ. ನೀವು ಯಾವ್ದು ಬೇಕಾದ್ರೂ ತರಿಸ್ಕೋಬೋದು. ಇನ್ನು ನೆಕ್ಸ್ಟು ಇದೆರಡು ಬಂದು ಹ್ಯಾಂಗಿಂಗ್ ಪಾಟ್ಸು. ಇದು ಓಪನ್ ಮಾಡಿಲ್ಲ, ಅದೊಂದು ಚೂರಿಗೆ ಮಚ್ಕೊಂಡಾಗ್ಬಿಟ್ಟೈತೆ. ಅದು ಫುಲ್ಲು ಬ್ಯಾಗ್ ಒಳಗೆಲ್ಲ ಇಟ್ಕೊಂಡು ಬರ್ತಾರಲ್ವ, ಒಂಥರ ಬೆಂಡಾದಂಗೆ ಆಗಿತ್ತು. ಇದು ಬಾಗ್ಲ ಹತ್ರ ಫುಲ್ಲು ಒಂಥರ ಖಾಲಿ ಥರ ಕಾಣಿಸ್ತಾ ಇತ್ತು. ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ದೆ ಹ್ಯಾಂಗಿಂಗ್ ಪಾಟ್ಸು ಮತ್ತು ಗಾರ್ಡನಿಂಗ್ದೆಲ್ಲ ಮಾಡಬೇಕು ಅಂತ ತುಂಬ ಆಸೆಯಿಂದ ಕಾಯ್ತಾ ಇದ್ದೆ. ಬಟ್ ಇವಾಗ ಮಾಡೋದ ಅಂತ ಹೇಳ್ಬಿಟ್ಟು ತರಿಸಿದ್ದೀನಿ. ಆ್ಯಂಡ್ ಇದು ಒಂದು ಹ್ಯಾಂಗಿಂಗ್ ಪಾಟ್ ಬರುತ್ತೆ. ಇದು ಪ್ಲಾಸ್ಟಿಕ್ಕೇನೆ. ಸೊ ಒಂದು ಚಿಕ್ಕ ಪುಟ್ಟ ಇವಾಗ ಫುಲ್ಲು ಅಂದರೆ ಯಾವ ಥರ ಗೊತ್ತಾ, ಸ್ಪೈಡರ್ ಪ್ಲ್ಯಾಂಟು, ಆಮೇಲೆ ಮನಿ ಪ್ಲ್ಯಾಂಟ್ಸು, ಯಾವುದು ಫುಲ್ಲು ಹಬ್ಗೊಳುತ್ತೆ ನೋಡಿ, ಫುಲ್ಲು ಈ ಥರ ಡೌನ್ ಬರುತ್ತೆ ನೋಡಿ, ಆ ಥರ ಪ್ಲ್ಯಾಂಟ್ಸ್ಗಳನ್ನ ಇದರಲ್ಲಿ ನಾವು ಹಾಕ್ಬೋದು. ಕಮ್ಮಿ ಇರುತ್ತೆ. ಸೊ ಹಾಗಾಗಿ ಒಂಚೂರು ಎಲೆಗಳು, ಆಮೇಲೆ ಸ್ವಲ್ಪ ಮಣ್ಣು, ಸ್ವಲ್ಪ ಗೊಬ್ಬರ, ಕೋಕೋಪೀಟ್ ಇದ್ದರೆ ಕೋಕೋಪೀಟ್ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಅದರೊಳಗೆ ಹಾಕಿದ್ರೆ
ಅದಕ್ಕೆಲ್ಲ ಏನು ಜಾಸ್ತಿ ನೀರು ಹಾಕೋ ಅವಶ್ಯಕತೆನೇ ಇರಲ್ಲ. ವಾರಕ್ಕೆ ಒಂದು ಸತಿ ನೀರು ಹಾಕಿದ್ರೂ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಸೊ ಹಾಗಾಗಿ ನಾನು ಇದನ್ನು ತರಿಸಿದೆ. ಇದು ಬಂದು ಪ್ಯಾಕ್ ಆಫ್ 4 ಬರುತ್ತೆ. ಆ್ಯಂಡ್ ಅದಕ್ಕೆ ಇನ್ನೊಂದು ಸೆಟ್ ತರಿಸಿದೆ 8, ಈ ಕಡೆ 4 ಆ ಕಡೆ 4 ಅಂತ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಪ್ಯಾಕ್ ಆಫ್ 8 ತರಿಸಿದ್ದೀನಿ. ಚೆನ್ನಾಗಿದೆ. ಆ್ಯಂಡ್ ಅದಕ್ಕೆ ಈ ಥರ ಚೈನ್ ಕೊಟ್ಟಿದ್ದಾರೆ. ಇದೆಲ್ಲ ಸೆಟ್ ಆದಮೇಲೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಈ ಥರ ಚೈನ್ಗಳು ಕೊಟ್ಟಿದ್ದಾರೆ. ಈ ಥರ ಬರುತ್ತೆ ನೋಡಿ. ಆ ಕಡೆ ಈ ಕಡೆ ಏನು ತುದಿ ಅದು ಪಾಯಿಂಟ್ ಇರುತ್ತೆ ನೋಡಿ, ಅದನ್ನು ಹಾಕ್ಬಿಟ್ಟು ಇದನ್ನು ಅಲ್ಲಿಗೆ ಹಾಕೋದು. ಇಲ್ಲ ದಾರದ ಸಪೋರ್ಟ್ಗೋ ಇಲ್ಲ ಏನಾದರೂ ಕೊಟ್ಬಿಟ್ಟು ಹಾಕೋದು. ನಾನು ಹಾಕಿಸ್ತೀನಿ ನೋಡ್ದೆ ಯಾವ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು. ಅಲ್ಲಿ ಕಂಬಿ ಇದೆ, ಕಂಬಿಗಾದರೆ ಕಂಬಿಗೆ ಹಾಕ್ಸೋದು. ಇಲ್ಲ ದಾರ ಏನಾದರೂ ಎಕ್ಸ್ಟ್ರಾ ಹಾಕೋಕ್ಕಾದರೆ ಹಾಕ್ಬಿಟ್ಟು ಹಾಕೋದು. ನಾನು ಇದನ್ನು ಫಿಕ್ಸ್ ಮಾಡಿಬಿಟ್ಟು ಸೊ ಈ ಥರ ಅವರೇ ಕೊಟ್ಟಿದ್ದಾರೆ. ಇದು 3 ಕಡೆ ನೋಡ್ಬೋದು, ಇಲ್ಲಿ ಇದ್ರ ಥರ ಕೊಟ್ಟಿದ್ದಾರೆ. ಅದು ಓಪನ್ ಮಾಡಬೇಕು ಏನರಿಂದ ಆದರೂ, ಅದು ಓಪನ್ ಮಾಡೋಕ್ಕಾಗ್ತಾಯಿಲ್ಲ. ಚೆಸ್ಟಿಂಗ್ ಅಂದರೆ ಬರುತ್ತೆ ಅಂದ್ಕೊಂಡೆ, ಬರ್ತಾಯಿಲ್ಲ. ಏನಾದರೂ ಸ್ವಲ್ಪ ನೀಟಾಗಿ ಅದನ್ನು ಓಪನ್ ಮಾಡಿಬಿಟ್ಟು ಈ ಹೋಲ್ ಇದೆ ನೋಡಿ, ಇಲ್ಲಿ ಹೋಲ್ ಕೊಟ್ಟಿದ್ದಾರಲ್ಲ ಆ ಹೋಲ್ಗೆ ಹಾಕ್ಬಿಟ್ಟು ಈ ಥರ ಹ್ಯಾಂಗ್ ಮಾಡೋದು. ನಾನು ಅದನ್ನು ನಿಮಗೆ ಡೈಲಿ ವ್ಲಾಗ್ಸಲ್ಲಿ ನಾನು ನೆಕ್ಸ್ಟು ಹಾಕ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಹಾಕ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ಜಸ್ಟ್ ಈ ಥರ ಪ್ರಾಡಕ್ಟ್ಸ್ ಇದೆ. ಇದು ನೋಡಿ ಆದಮೇಲೆ ಆ ಬ್ಲಾಗ್ ಕೂಡ ನೋಡಿ, ಆವಾಗ ನಿಮಗೆ ಓಕೆ ಚೆನ್ನಾಗಿದೆ ಅಂತ ಅನಿಸಿದ್ರೆ ತೊಗೊಳ್ಳಿ. ಇದು ನನಗೆ ಓಕೆ ಅಂತ ಅನ್ನಿಸ್ತು. ಇದು ಇವಾಗ ಹಾಕೋಕ್ಕಾಗ್ತಾಯಿಲ್ಲ. ಇದನ್ನು ಹಾಕ್ಸ್ಬಿಟ್ಟು ಬೇಕಾದರೆ ಆದರೆ ಇದರಲ್ಲಿ ಅಟ್ಯಾಚ್ ಮಾಡಿರ್ತೀನಿ, ಇಲ್ಲಾಂದರೆ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಈ ಥರ 2 ತರಿಸಿದ್ದೀನಿ. 4 ತರಿಸಿದ್ದೀನಿ. 150 ಒಳಗೆ ಇದೆ. 4 ತರಿಸಿದ್ದೀನಿ. ಸದ್ಯಕ್ಕೆ ನೋಡೋಣ ಅಂತ ಹೇಳ್ಬಿಟ್ಟು 4 ತರಿಸಿದ್ದೀನಿ. ಬಂದು ಇದು ನೀವು ನೋಡಿದ್ರೇ ಗೊತ್ತಾಗ್ಬಿಡುತ್ತೆ. ಇದು ಬಂದು ಗ್ರೋ ಬ್ಯಾಗ್ಸ್ ಅಂತ ಹೇಳ್ಬಿಟ್ಟು ಗ್ರೀನ್ ಕಲರ್ ಬರುತ್ತೆ. ಪ್ಯಾಕ್ ಆಫ್ 2 ತರಿಸಿದ್ದೀನಿ ನಾನು. ಇದರಲ್ಲಿ ಒಂದರಲ್ಲಿ 10 ಇದೆ, ಅದರಲ್ಲಿ 6 ಇದೆ. ಅದರಲ್ಲಿ ರೌಂಡ್ ಕಲರ್ ಶೇಪಲ್ಲಿ ತರಿಸಿರೋದು, ಅಂದರೆ ಅಗಲವಾಗಿ, ಅಂದರೆ ಪುದೀನ ಕೊತ್ತಂಬರಿ ಸೊಪ್ಪು ಆ ಥರದನ್ನ ಹಾಕೋದಕ್ಕೆ ಅದನ್ನು ತರಿಸಿರೋದು. ಇದು ಸ್ವಲ್ಪ ಯಾವ ಥರ ಬರುತ್ತೆ ಅಂದರೆ ನಾನು ನಿಮ್ಗೆ ತೋರಿಸ್ತೀನಿ. ಈ ಥರ ಬರುತ್ತೆ ನೋಡಿ. ಇದು 12x12 ಇಂಚ್ ನಾನು ತರಿಸಿರೋದು. ಇದರಲ್ಲಿ ನೀವು ಫ್ಲವರ್ಸು ಮತ್ತು ಏನು ಬೇಕಾದ್ರೂ ಗ್ರೋ ಬ್ಯಾಗಲ್ಲಿ ನೀವು ಬೆಳಿಬೋದು. ಇವಾಗೆಲ್ಲ ಟೆರೆಸ್ ಗಾರ್ಡನಿಂಗ್ ಎಲ್ಲ ತುಂಬಾ ಗ್ರೋ ಬ್ಯಾಗ್ಸ್ಗಳನ್ನ ಯೂಸ್ ಮಾಡ್ತಾರೆ. ನಮ್ಮದೇನು ಟೆರೆಸ್ ಇಲ್ಲ, ನಾನು ಈಚೆಗಡೆ ಖಾಲಿ ಜಾಗ ಐತಲ್ಲ, ತುಂಬಾ ಖಾಲಿ ಇತ್ತು. ಅದು ಅಟ್ಲೀಸ್ಟ್ ನಾನು ಪಾಟ್ಗಳನ್ನ ತಂದು ಇಡೋಣ ಅಂದ್ಕೊಂಡೆ. ಪಾಟಲ್ಲಿ ಏನಂದರೆ ನಾವು ಇರೋ ಥರ ಗಿಡಗಳು ಚೆನ್ನಾಗಿ ಬರಲ್ಲ, ತುಂಬ ಬೇಗ ಒಣಗೋಗುತ್ತೆ. ಇದಂದರೆ ಸ್ವಲ್ಪ ಫುಲ್ ಸ್ಪೇಸ್ ಇರುತ್ತೆ ನೋಡ್ಬೋದು. ಇದು ಬಂದು 12x12 ಫುಲ್ ಉದ್ದ ಬರುತ್ತೆ. ಅವರೇ ಕೂಡ ನಮಗೆ ಹೋಲ್ಗಳನ್ನ ಕೊಟ್ಟುಬಿಟ್ಟಿರ್ತಾರೆ. ನಾವೇನು ಹೋಲ್ ಮಾಡೋದು ಏನು ಬೇಕಾಗಿಲ್ಲ. ಜಸ್ಟ್ ಇದಕ್ಕೆ ಕೆಲವೊಂದಿಷ್ಟು ಎಲೆಗಳು ಬರುತ್ತಲ್ಲ, ಎಲೆಗಳು ಮತ್ತು ಮನೇಲಿ ಕಿಚನಲ್ಲಿ ತರಕಾರಿ ಅದು ಇದು ಏನಿದೆ ವೇಸ್ಟೆಲ್ಲ ಹಾಕ್ಬಿಟ್ಟು ಇದ್ರ ಮೇಲೆ ಮಣ್ಣು ಹಾಕಿ ಸ್ವಲ್ಪ ಹಸು ಗೊಬ್ಬರನೆಲ್ಲ ಹಾಕ್ಬಿಟ್ಟು ನಾವು ಯಾವ ಗಿಡ ಬೇಕಾದರೂ ಬೆಳೆಸ್ಕೋಬೋದು. ನಾನು ಕೆಲವೊಂದೆಲ್ಲ ಅಂದ್ಕೊಂಡಿದ್ದೀನಿ, ವೀಳ್ಯದೆಲೆ, ಆಮೇಲೆ ಶಂಖಪುಷ್ಪ ಹೂವು ಅಂತ ಬರುತ್ತೆ ನೋಡಿ, ಆ ಥರದ್ದು, ಆಮೇಲೆ ಕೆಲವೊಂದಿಷ್ಟು ಚೆಂಡು ಹೂವು, ಈ ಥರದ್ದೆಲ್ಲ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ತರಿಸಿದ್ದೀನಿ. ಇವಾಗ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಅದೆಲ್ಲ ಬರುತ್ತೆ. ತುಂಬಾ ವೀಡಿಯೋ ಮಾತ್ರ ನೆಕ್ಸ್ಟ್ ನಾನು ಪ್ರಾಮಿಸ್ ಕೊಡೋದು ಏನಂದರೆ ತುಂಬ ಚೆನ್ನಾಗಿರೋ ವೀಡಿಯೋಸ್ ಬರುತ್ತೆ, ಖಂಡಿತವಾಗ್ಲೂ ಬರುತ್ತೆ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡಿ, ನಿಮಗೆ ಇನ್ನೂ ಚೆನ್ನಾಗಿರೋ ವೀಡಿಯೋಸ್ಗಳು ನನ್ನ ಕಡೆಯಿಂದ ಬರುತ್ತೆ. ಇಷ್ಟು ದಿವಸ ಆಗಿರಲಿಲ್ಲ, ಯಾಕಂದರೆ ಫೋನ್ ಪ್ರಾಬ್ಲಮ್ನಿಂದ ನಾನು ಮಾಡೋಕ್ಕಾಗಿರಲಿಲ್ಲ. ಇವತ್ತು ಕೂಡ ಒಂದು ಹಳೆಯ ಫೋನಲ್ಲೇ ನಾನು ಮಾಡ್ತಾಯಿದ್ದೀನಿ, ಯಾಕಂದರೆ ಹೊಸ ಫೋನ್ ತೊಗೊಳೋದಕ್ಕೆ ಹೋಗಿದ್ವಿ, ಕೆಲವೊಂದಿಷ್ಟು ಪ್ರಾಬ್ಲಮ್ ಆಯಿತು. ಹಾಗಾಗಿ ವಾಪಸ್ ಬಂದು ತಿರ್ಗಾ ನಾಳಿದ್ದು ಹೊಸ ಫೋನ್ ತೊಗೊಂಡು ಬಂದಮೇಲೆ ಸೂಪರಾಗಿರೋ ವೀಡಿಯೋಸ್ಗಳು ಬರುತ್ತೆ. ನೀವೇ ಅಂದ್ಕೊಳ್ತೀರಾ ಆ ಥರ ವೀಡಿಯೋಸ್ಗಳು ಬರುತ್ತೆ 100%. ಸೊ ಈ ಥರದನ್ನ ತರಿಸ್ಕೊಂಡಿದ್ದೀನಿ. ನೀವು ಏನಾದರೂ ಟೆರೆಸ್ ಗಾರ್ಡನಿಂಗ್ ಆ ಥರದ್ದೆಲ್ಲ ಮಾಡಬೇಕು ಅಂತಿದ್ರೆ ಇದಕ್ಕೆ ಹೋಗಿ ಪಾಟ್ಗಳು ತೊಗೋಬೇಡಿ. ಪಾಟ್ಗಳು ತೊಗೊಳ್ಳೋ ದುಡ್ಡು ವೇಸ್ಟ್ ಮಾಡೋ ಬದಲು ಇದರ ಗ್ರೋ ಬ್ಯಾಗ್ಸ್ಗಳನ್ನ ತೊಗೊಬೋಡ್ಬೋದು. ನಾನು ಇದಕ್ಕೆ 250 ರುಪೀಸ್ ಏನೋ ಪೇ ಮಾಡಿದ್ದೀನಿ ಅನಿಸುತ್ತೆ. 250 ರುಪೀಸ್ಗೆ ನಿಮಗೆ 250 ಅಲ್ಲ 200 ಒಳಗೇನೆ ಪ್ಯಾಕ್ ಆಫ್ 10 ಬಂದಿದೆ. 200 ಒಳಗೇನೆ ನಿಮಗೆ 10 ಪೀಸಸ್ ಬರುತ್ತೆ. ವರ್ತ್ ಅಂತಲೇ ಹೇಳ್ಬೋದು. ನಾವು ಪಾಟ್ಗಳಿಗೆ 150-200 ರೂಪಾಯಿ ಹತ್ರ ಒಂದೊಂದು ಪಾಟ್ ತೊಗೊಂಬಂದು ಎಲ್ಲ ಕಡೆ ಜೋಡಿಸೋ ಬದಲು ಈ ಥರ 200 ರೂಪಾಯಿಗೆ ನಾವು ಒಂದು 10 ಗ್ರೋ ಬ್ಯಾಗ್ ತೊಗೊಂಡ್ರೆ ಎಷ್ಟೋ ನೀವು ಬೆಳಿಬೋದು, ಆರಾಮಾಗಿ ನೀವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು, ತಲೆನೇ ಕೆಡಿಸ್ಕೊಳ್ಳೋಂಗಿಲ್ಲ. ಸೊ ಹಾಗಾಗಿ ನಾನು ಈ ಥರ ಗ್ರೋ ಬ್ಯಾಗ್ಸ್ನ ತರಿಸಿದ್ದೀನಿ. ಇದರಲ್ಲಿ 10 ಇದೆ ಆ್ಯಂಡ್ ಇದರಲ್ಲಿ 6 ಇದೆ. ಅಂದರೆ ನಾನು ಹೇಳಿದ್ನಲ್ಲ ಅಗಲವಾಗಿರೋ ತರಿಸಿದ್ದೀನಿ. ಪುದೀನ ಕೊತ್ತಂಬರಿ ಏನಾದರೂ ಸೊಪ್ಪುಗಳೆಲ್ಲ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ತರಿಸಿರೋದು. ನಾನು ನಿಮಗೆ ಅದು ಕಂಪ್ಲೀಟ್ ವೀಡಿಯೋನ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಮಾಡಿದ್ಮೇಲೆ.
ಇವಾಗ ಇದ್ರಲ್ಲಿ ಅಟ್ಯಾಚ್ ಮಾಡೋಕ್ಕಾಗಲ್ಲ, ಅದೆಲ್ಲ ಸೆಟ್ ಆಗಿ ಎಲ್ಲ ಒಂದೊಂದು ನಿಧಾನಕ್ಕೆಲ್ಲ ಪ್ಲ್ಯಾಂಟ್ಸ್ಗಳು ಗ್ರೋ ಆಗೋದಕ್ಕೂ ಕೂಡ ಟೈಮ್ ಬೇಕಲ್ಲ, ಹಾಗಾಗಿ. ಸೊ ಅದು ನಿಮಗೆ ಗ್ರೋ ಬ್ಯಾಗ್ ತೋರಿಸ್ತಾ ಅಲ್ವಾ, ಅದು ಬಂದು 12x12 ಇಂಚ್ ಬರುತ್ತೆ, ಅದು 10 ಬರುತ್ತೆ 200ಗೆ. ಆ್ಯಂಡ್ ಇದು ಬಂದು ನಿಮಗೆ ಸ್ವಲ್ಪ ಅಗಲ ಬರುತ್ತೆ, ಎಷ್ಟು ಇಂಚ್ ಅಂತ ನೆನಪಾಗ್ತಾ ಇಲ್ಲ. ಇದು ಬಂದು ಪ್ಯಾಕ್ ಆಫ್ 6, ಇದು ಕೂಡ ಅಷ್ಟೇ. ಇದು 160 ರುಪೀಸ್ಗೆ ನನಗೆ ಸಿಕ್ಕಿದ್ದು, 160 ರುಪೀಸ್ಗೆ 6. ಸೊ ನಿಜವಾಗ್ಲೂ ವರ್ತ್ ಅಂತಾನೆ ಅನ್ನಿಸ್ತು ನನಗೆ. ಆ್ಯಂಡ್ ಇದು ಬಂದು ಈ ಥರ ರೌಂಡ್ ತೋರಿಸ್ತೀನಿ. ಇದು ಮಾಮೂಲಿ ಅವಲೇ ನಿಮಗೆ ಓಪನ್ ಮಾಡಿ ತೋರಿಸ್ತೀನಲ್ಲ, ಆ ಥರ 3. ಇನ್ನು 3 ಈ ಥರ ಅಗಲವಾಗಿ ಬರುತ್ತೆ, ಅಂದರೆ ಫುಲ್ಲು ರೌಂಡ್ ಶೇಪಲ್ಲಿ ಬರುತ್ತೆ. ಸೊ ಈ ಥರ ಅಂದರೆ ಇದೇನಂದರೆ ಲೆಂತ್ ಸ್ವಲ್ಪ ಚಿಕ್ಕಾಗಿರುತ್ತೆ, ಅಗಲ ಇರುತ್ತೆ. ನೀವು ಸೊಪ್ಪು, ಆಮೇಲೆ ಏನಂತ ಕರಿಬೇವು ಸೊಪ್ಪು ಅಂತಿದ್ದೀನಿ, ಸಾರಿ, ಪುದೀನ, ಕರಿಬೇವು ಮತ್ತು ಮೆಂತ್ಯ ಸೊಪ್ಪು, ಯಾವ ಥರದ್ದು ಬೇಕಾದರೂ ಆ ಥರ ಹಾಕ್ಕೊಳ್ಬೋದು. ನೋಡಿ ಈ ಥರ ರೌಂಡ್ ಬರುತ್ತೆ. ಇದು ನೋಡಿ, ಇದು ಲೆಂತ್ ಇಷ್ಟೇ, ಒಂದು 2 ಇಂಚು ಇಲ್ಲ 1 ಇಂಚ್ ಥರ ಇರುತ್ತೆ, ಅಗಲ ಇರುತ್ತೆ. ಸೊ ಇದಕ್ಕೂ ಕೂಡ ಅಷ್ಟೇ, ನೀವು ನೀಟಾಗಿ ಹಾಕ್ಕೊಳ್ಬೋದು. ಸ್ವಲ್ಪ ಇಲ್ಲೆಲ್ಲ ಎಲೆ ಬಿದ್ದಿದೆ ನೋಡಿ, ಅದನ್ನೆಲ್ಲ ಹಾಕ್ಬಿಟ್ಟು ನಾನು ಅದನ್ನು ಸೆಟ್ ಮಾಡೋದನ್ನ ನಿಮಗೆ ತೋರಿಸ್ತೀನಿ, ಯಾವ ಥರ ಸೆಟ್ ಮಾಡಬೇಕು, ಯಾವ ಥರ ಗ್ರೋ ಬ್ಯಾಗಲ್ಲೂ ಕೂಡ ನಾವು ಆರಾಮಾಗಿ ಮನೆಯಲ್ಲೇ ಬೆಳ್ಕೊಬೋದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ. ನಾನು ಇಷ್ಟು ದಿವಸ ಇದನ್ನೆಲ್ಲ ಮಾಡಬೇಕು ಅನ್ನೋ ತುಂಬಾ ಇತ್ತು, ಬಟ್ ಏನು ಮಾಡ್ತೀರಾ, ಫೈನಾನ್ಷಿಯಲಿ ನಾವು ಕೂಡ ಎಲ್ಲ ಇದಾಗಬೇಕಲ್ಲ. ಸೊ ಎಲ್ಲದಕ್ಕೂ ಕೂಡ ಒಂದು ಟೈಮ್ ಬರಬೇಕು, ಎಲ್ಲನೂ ಒಂದೇ ಸತಿ ಮಾಡೋದಕ್ಕಾಗಲ್ಲ. ನಾನೇನಂದರೆ ಒಂಚೂರು ಮನೆ ಮುಂದೆ ಹಾಕೋದಕ್ಕೆ ಈ ಥರ ಗ್ರೋ ಬ್ಯಾಗ್ ತರಿಸಿದ್ದೀನಿ. ಇನ್ನು ಮನೆ ಮುಂದೆ ಜಾಗ ಇರೋ ಕಡೆ ಮಣ್ಣಲ್ಲೇ ಏನೇನೆಲ್ಲ ಆಗಿದೆ, ತರಕಾರಿದು ಮತ್ತು ಹಣ್ಣು, ಪಪಾಯದು, ಈ ಥರದ್ದು ಕೆಲವೊಂದಿಷ್ಟು ಡೇರೆ ಹೂವುಗಳಂತ ಬರುತ್ತೆ, ನಿಮಗೆ ಗೊತ್ತಿರುತ್ತೆ ಡೇರೆ ಹೂವು, ನಂಗೆ ಸಿಕ್ಕಾಪಟ್ಟೆ ಇಷ್ಟ, ಸಕ್ಕತ್ತಾಗಿ ಬರುತ್ತೆ ಅದು. ಆ ಥರದ ಹೂವುಗಳು ಎಲ್ಲ ಹಾಕಬೇಕು ಅಂತ ಹೇಳ್ಬಿಟ್ಟು ಫೈನಲಿ ಡಿಸೈಡ್ ಮಾಡಿಬಿಟ್ಟು, ಇಲ್ಲ ಈ ವರ್ಷ ಏನಾದರೂ ಮಾಡಿ ಹಾಕಲೇಬೇಕು ಅಂತ ಹೇಳ್ಬಿಟ್ಟು ತರಿಸಿರೋದು. ಆ್ಯಂಡ್ ಏನಂದರೆ ಈ ಥರ ನಾವು ಬೆಳೆಯೋದ್ರಿಂದ ಒಂಥರ ಖುಷಿನೂ ಆಗುತ್ತೆ. ಓಕೆ, ನಾವೇ ಮನೇಲಿ ಬೆಳೆದಿರೋದು, ರೈಸ ಏನಾದ್ರು ಕೆಲವ್ರಿಗೆ ಅನ್ಸುತ್ತೆ ಅಯ್ಯೋ ಸುಮ್ಮನೆ ಕೆಲಸ ವೇಸ್ಟು ಅದು ಇದು ಅಂತ. ಆ್ಯಂಡ್ ನೋಡೋರ್ಗೆ ಅದು ವೇಸ್ಟ್ ಅಂತ ಅನಿಸುತ್ತೆ, ಬಟ್ ಇದರಲ್ಲಿ ಗ್ರೋ ಮಾಡಿಕೊಂಡು ಆ್ಯಂಡ್ ಸ್ವಲ್ಪ ಮನೆಗೇನೋ ತೊಗೊಳೋದ್ರಲ್ಲಿ ನಿಜವಾಗ್ಲೂ ತುಂಬಾ ಒಂಥರ ಮಜಾ ಇರುತ್ತೆ. ಆ್ಯಂಡ್ ನಾವೇ ಬೆಳೆದಿರೋದು, ನಾವೇ ಯಾವುದು ದುಡ್ಡು ಕೊಟ್ಟು ತೊಗೊಳ್ದೇನೆ ಮನೇಲಿರೋ ಇದನ್ನೇ ಬಳಸ್ಕೊಂಡು ಯಾವ ಥರ ಎಲ್ಲ ಮಾಡ್ಬೋದು. ತುಂಬ ವೀಡಿಯೋಸ್ಗಳು ಅದು ಸಿಗುತ್ತೆ, ನಾನು ಕೂಡ ತುಂಬ ನೋಡಿದೆ. ಆವಾಗ ಅನಿಸ್ತಾ ಇತ್ತು, ಸೊಪ್ಪುಗಳೆಲ್ಲ ಎಷ್ಟು ಇದರಲ್ಲಿ ಬೆಳೆಸ್ತಾರೆ ಗೊತ್ತಾ, ನಮ್ಮ ಮನೇಲಿರೋ ಇದನ್ನೇ ಹಾಕೊಂಡು ಬೆಳೆಸ್ತಾರೆ, ಎಕ್ಸ್ಟ್ರಾ ಏನು ಅದಕ್ಕೆ ಅದನ್ನು ತರಬೇಕು ಇದನ್ನು ತರಬೇಕು ಅಂತ ಏನಿಲ್ಲ. ಹೇಗೋ ನಮ್ಮದು ಹಸುಗಳಿದ್ದಾವೆ, ಹಾಗಾಗಿ ಆರಾಮಾಗಿ ಗೊಬ್ಬರ ಸಿಗುತ್ತೆ, ಮಣ್ಣಿದೆ, ಸುಮ್ಮನೆ ಏನಕ್ಕೆ ದುಡ್ಡು ಕೊಟ್ಟು ಅದು ಇದು ಎಲ್ಲ ತರೋದು. ಖಾಲಿ ಜಾಗ ಇದೆ. ನನಗೂ ಕೂಡ ಏನಂದರೆ ತುಂಬಾ ಮನೇಲಿ ಸ್ವಲ್ಪ ಒಂಥರ ಅನ್ನಿಸ್ತಾ ಇತ್ತು, ಏನಾದರೂ ಒಂದು ಇದರಲ್ಲಿ ಮುಳುಗೋಗ್ಬೇಕು ನಾನು, ಕೆಲಸಗಳು ನನಗೆ ಸಿಗಬೇಕು, ಕೆಲಸಗಳು ತುಂಬ ಕಮ್ಮಿ ಆಗಿಬಿಟ್ರೆ ಚಿಂತೆ ಜಾಸ್ತಿ ಆಗುತ್ತೆ. ಚಿಂತೆ ಜಾಸ್ತಿ ಆದಾಗ ಅದು ಇದು ಅಂತ ತುಂಬಾ ಒಂಥರ ಮೂಡ್ ಅಪ್ಸೆಟ್ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಕೆಲಸ ಇದ್ದರೆ ನಾವು ಕೂಡ ಆ್ಯಕ್ಟಿವ್ ಆಗಿರ್ತೀವಿ, ನಮ್ಗೆ ಏನು ಬೇಕು ಅಂತ ಹೇಳ್ಬಿಟ್ಟು ನಮಗೆ ಫುಲ್ ತಲೆ ಕೂಡ ಚೆನ್ನಾಗಿ ಓಡ್ತಾ ಇರುತ್ತೆ. ಹಾಗಾಗಿ ಗ್ರೋ ಬ್ಯಾಗ್ಸ್ನ ತರಿಸ್ತೀನಿ. ಯಾವ ಥರ ಗ್ರೋ ಬ್ಯಾಗಲ್ಲಿ ಬೆಳೆಸ್ತೀನಿ ಅನ್ನೋದು ವಿಡಿಯೋ ಅಪ್ಕಮಿಂಗಲ್ಲಿ ಬರುತ್ತೆ, ನೋಡ್ಬೋದು. ಲಾಸ್ಟ್ ಪ್ರಾಡಕ್ಟ್ ಬಂದು ನಾನು ತುಂಬ ದಿವಸದಿಂದ ವೆಯ್ಟ್ ಮಾಡ್ತಿದ್ದೆ ಅಂತ ಟ್ರೈಪೋಡ್ ಸ್ಟ್ಯಾಂಡ್ ಬಂದಿದೆ. ಟ್ರೈಪೋಡು ತುಂಬ ದಿವಸದಿಂದ ತೊಗೋಬೇಕು ಅಂತ ಹೇಳ್ಕೊಂಡು ಇವತ್ತು ನಾನು ತೊಗೊಂಡಿರೋದು. ನೆನ್ನೆ ಇದು ಆ್ಯಕ್ಚುಲಿ ಬಂದು ಓಪನ್ ಮಾಡೆಲ್ಲ ನೋಡಿದೆ ನಾನು. ಬ್ಯಾಗ್ ಕೊಟ್ಟಿದ್ದಾರೆ, ನಾವು ಆರಾಮಾಗಿ ಕ್ಯಾರಿ ಮಾಡ್ಬೋದು. ಊರುಗಳಿಗೆಲ್ಲ ತಗೊಂಡು ಹೋಗ್ಬೇಕಾದ್ರೆ ಕೈಯಲ್ಲಿ ಇಟ್ಕೊಂಡು ಹೋಗೋಕ್ಕಾಗಲ್ಲ, ಆರಾಮಾಗಿ ಇದ್ರಲ್ಲಿ ಫೋಲ್ಡ್ ಮಾಡಿಬಿಟ್ಟು ಬ್ಯಾಗ್ ಒಳಗೆ ಹಾಕೊಂಡು ತಗೊಂಡು ಹೋಗ್ಬಿಡ್ಬೋದು. ಜಸ್ಟ್ ಇದಕ್ಕೆ ನಾನು ಪೇ ಮಾಡಿದ್ದು 800 ಏನೋ ಅಷ್ಟೇ, ಸಖತ್ತಾಗಿದೆ ಮಾತ್ರ. ನಾನು ನಿಮಗೆ ತೋರಿಸ್ತೀನಿ. ಇದರಲ್ಲಿ ನೀವು ಫೋನು, ಕ್ಯಾಮ್ರಾ ಯಾವ್ದು ಬೇಕಾದರೂ ಹಿಡಿಯುತ್ತೆ. ನಾನು ಇಷ್ಟು ದಿವಸ ರಿಂಗ್ ಲೈಟ್ ಬರ್ತಾಯಿತ್ತು ನೋಡಿ, ಚಿಕ್ಕ ರಿಂಗ್ ಲೈಟು, ಅದು 2 ತೊಗೊಂಡು ನಾನು ಯೂಸ್ ಮಾಡ್ತಾಯಿದ್ದೆ ವೀಡಿಯೋಸ್ಗೆಲ್ಲ. ತುಂಬ ಚೆನ್ನಾಗಿ ಕೇಳ್ತಾಯಿದ್ರಿ ಏನು ಯೂಸ್ ಮಾಡ್ತೀರಾ ಅಂತ ವೀಡಿಯೋಸ್ ಎಲ್ಲ ಮಾಡೋದಕ್ಕೆ. ಆ ರಿಂಗ್ ಲೈಟ್ನ ಯೂಸ್ ಮಾಡ್ತಾಯಿದ್ದೆ ನಾನು ಇಷ್ಟು ದಿವಸ, ಅದೊಂದೇ ಯೂಸ್ ಮಾಡ್ತಾಯಿದ್ದೆ. ಬಟ್ ಅದೇನಾಗ್ತಾಯಿತ್ತು ಅಂದರೆ ಸಡನ್ನಾಗಿ ಬೀಳ್ತು ಅಂದರೆ ಫೋನು ಡ್ಯಾಮೇಜ್ ಆಗ್ತಾಯಿತ್ತು, ಅದು ಡ್ಯಾಮೇಜ್ ಆಗಿ ಒಡೆದೋಗ್ತಾಯಿತ್ತು. ಸೊ ಫೈನಲಿ ಇನ್ನೊಂದು ತರಿಸ್ಕೊಂಡಿದ್ದೀನಿ. ಇದು ಬಜೆಟಲ್ಲೇ ಬರುತ್ತೆ. ನೀವೇನೋ ನ್ಯೂ ಬಿಗಿನರ್ಸ್ ಕಂಟೆಂಟ್ ಮಾಡಬೇಕು, ವ್ಲಾಗ್ಸ್ಗಳು ಮಾಡಬೇಕು ಅಂತಂದರೆ ಇದು ನೀವು ತೊಗೋಬೋದು. ಜಸ್ಟ್ 800 ರುಪೀಸು. ಆ್ಯಂಡ್ ಇದರಲ್ಲಿ ನಿಮಗೆ ನೋಡಿ ಈ ಥರ ಕೆಳಗೆ ಮಾಡೋದು, ಮೇಲ್ ಮಾಡೋದು, ಆ್ಯಂಡ್ ನೀವು ರೆಸಿಪೀಸ್ನೆಲ್ಲ ಶೂಟ್ ಮಾಡಬೇಕಾದ್ರೆ ಇದು ಡೌನ್ ಬೇಕಲ್ಲ, ಡೌನ್ ಮಾಡ್ಕೊಳ್ಳೋದೆಲ್ಲ ಬರುತ್ತೆ ಇದರಲ್ಲೇ. ಆ್ಯಂಡ್ ಇಲ್ಲಿ ಒಂದು ಲೆಂತ್ ಕೊಟ್ಟಿದ್ದಾರೆ ನೋಡಿ, ಇದೊಂದು ಲೆಂತ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಲೂಸ್ ಮಾಡೋದು, ಟೈಟ್ ಮಾಡೋದು, ಆ್ಯಂಡ್ ಇದು ಈ ಥರ
ಶಾರ್ಟ್ ಇದರಲ್ಲಿ ಏನೋ ತಗೋಬೇಕು ಅಂದರೆ ಇದರಲ್ಲಿ ತಗೊಳ್ಳೋದು. ಇದು ಲೆಂತ್ ಯಾವ ಥರ ಮಾಡೋದು ಅಂದರೆ ಇದು ಕ್ಲಿಪ್ಸ್ಗಳು ಕೊಟ್ಟಿದ್ದಾರೆ ನೋಡಿ. ಇದು ಜಸ್ಟ್ ಈ ಥರ ಕ್ಲಿಪ್ಸ್ಗಳನ್ನ ಓಪನ್ ಮಾಡಿದರೆ ಇಲ್ಲಿ ನಿಮಗೆ ಲೆಂತ್ ಆಗುತ್ತೆ. ಈ ಥರ 3 ಇದು ಬರುತ್ತೆ. ನಾನು ನಿಮ್ಗೆ ದೂರದಿಂದ ತೋರಿಸ್ತೀನಿ. 1 2 3 ಈ ಥರ ಲೆಂತ್ ಆಗುತ್ತೆ. ನಾನು ನಿಮಗೆ ವಿಡಿಯೋ ಹಾಕ್ತೀನಿ ಅದು ಲೆಂತ್ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಸೊ ಜಸ್ಟ್ ಆಮೇಲೆ ತಿರ್ಗಿ ಅದನ್ನು ಹಾಗೆ ಇಟ್ಬಿಟ್ಟು ಜಸ್ಟ್ ಲಾಕ್ ಮಾಡಿದ್ರೆ ಮುಗಿದೋಯ್ತು. ಸೇಮ್ ಅದೇ ಥರನೇ ಇರುತ್ತೆ. ಅಷ್ಟು ಚೆನ್ನಾಗಿದೆ ಇದು. ನೀವೇನಾದರೂ ಬರ್ತು ನಿಮ್ಮ ಕ್ಯಾಮ್ರಾ ಫೋನು ಇದೆಲ್ಲ ಇಟ್ಕೊಳ್ಳೋದಕ್ಕೆ ನನಗೆ ಓಕೆ ಅಂತ ಅನ್ನಿಸ್ತು. ಇದೇನಾದರೂ ನೀವು ತೊಗೋಬೇಕು ಅಂತ ಅನ್ಕೋತಾ ಇದ್ದರೆ ತೊಗೊಳ್ಳಿ. ಅದೇ ಸಾವಿರಾರು ರೂಪಾಯಿ ಕೊಟ್ಟು ದೊಡ್ಡದೆಲ್ಲ ತೊಗೊಳೋದಕ್ಕಿಂತ ಬಿಗಿನಿಂಗ್ ಅಲ್ವಾ, ಸೊ ಆರಾಮಾಗಿ ಇದ್ರ ಮೇಲೆ ನೀವು ಇನ್ವೆಸ್ಟ್ ಮಾಡಿದ್ರೆ ಅಮ್ಮ ಅಂದರೆ 1-2 ಇಯರ್ಸ್ ಗಂಟನಾದರೂ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಯೂಸ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ಥರ ಇದು ನಿಲ್ಲುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಓಪನ್ ಮಾಡಿ ವಿಡಿಯೋ ಮಾಡಿ ಹಾಕ್ತೀನಿ ಯಾವ ಥರ ಆಗುತ್ತೆ. ಅಟ್ಯಾಚ್ ಮಾಡಿರ್ತೀನಿ. ಏನೋ ತೊಗೋಬೇಕು ಅಂತ ಪ್ಲ್ಯಾನ್ ಇದ್ದರೆ ಇದನ್ನು ತೊಗೊಳ್ಳಿ. ನಾನು ರೆಕಮೆಂಡ್ ಮಾಡ್ತೀನಿ, ಇದನ್ನು ತೊಗೋಬೋದು. ಇದು ಆಲ್ರೆಡಿ ನಾನು ನಿಮಗೆ ತೋರಿಸ್ಬೇಕು ಅಂತಲೇ ಇದನ್ನು ಮಾಡಿಬಿಟ್ಟು ಕ್ಲೋಸ್ ಮಾಡಿಬಿಟ್ಟು ಇಕ್ಕಿದ್ದೀನಿ. ಇನ್ನು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ ಎಲ್ಲ ಇದರಲ್ಲಿ ರೆಕಾರ್ಡ್ ಆಗುತ್ತೆ. ಇದು ವಿಡಿಯೋ ಆ್ಯಂಡ್ ಗಾರ್ಡನಿಗೆ ಏನೇನು ಬೇಕು ಅಂತ ನನಗೆ ಅನಿಸಿತ್ತು ಅದನ್ನೆಲ್ಲ ಸಣ್ಣ ಪುಟ್ಟನ್ನು ಮಾತ್ರ ತರಿಸ್ಕೊಂಡಿದ್ದೀನಿ. ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ. ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಿಂಕ್ಸ್ ಬೇಕು ಅಂತಾರೆ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ, ನೀವು ಡೈರೆಕ್ಟಾಗಿ ತೊಗೋಬೋದು. ಎಲ್ಲನೂ ಕೂಡ ಬರುತ್ತಂತಲೇ ಹೇಳ್ಬೋದು. ಆ್ಯಂಡ್ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.